ತುಂಬಾ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಇರುವುದು ಸಹಜ. ಆದರೆ ಇದರ ಬಗ್ಗೆ ಯಾರ ಹತ್ತಿರವೂ ಹೇಳಿಕೊಳ್ಳಲು ಅಥವಾ ವಿಷಯವನ್ನು ತಿಳಿಯಲು ಅವರು ಹಿಂಜರಿಯುತ್ತಾರೆ. ಇದಕ್ಕೆ ಕಾರಣ ಅನೇಕರಿಗೆ ಇದರ ಬಗ್ಗೆ ಮಾತನಾಡಲು ಸಹ ತುಂಬಾ ಮುಜುಗರವಾಗುತ್ತದೆ. ತುಂಬಾ ಜನ ಗಂಡಸರು ನೆಕ್ಕುತ್ತಾರೆ, ಆದರೆ ಅದರಿಂದ ಏನಾದರೂ ತೊಂದರೆಗಳಿವೆಯೇ ಎಂದು ಮನಸ್ಸಿನಲ್ಲಿ ಭಯಪಟ್ಟುಕೊಳ್ಳುತ್ತಾರೆ. ಕೋಟಿಗಟ್ಟಲೆ ಜನ ನನ್ನ ವಿಡಿಯೋ ನೋಡುತ್ತಿದ್ದಾರೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲಾ ವಿಡಿಯೋಗಳನ್ನು ನೋಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಒಬ್ಬಳು ಹೆಣ್ಣು ನಿಮಗೆ ಅಂತ ಇರುವಾಗ ಅಥವಾ ನಿಮ್ಮ ಗೆಳತಿ ನಿಮಗೆ ಮಾತ್ರ ಎಂದು ಒಪ್ಪಿಗೆ ನೀಡಿದರೆ ಇಂತಹ ಸಂಪರ್ಕ ಸಹಜ. ನೆಕ್ಕಿದರೆ ತೊಂದರೆಗಳಿಲ್ಲ. ಆದರೆ ಶುಚಿತ್ವ ಕಾಪಾಡುವುದು ಅತ್ಯಂತ ಮುಖ್ಯ. ನೆಕ್ಕುವುದಾದರೆ ಮೊದಲು ಚೆನ್ನಾಗಿ ವಾಶ್ ಮಾಡಿರಬೇಕು. ಬಾಯಿಯಲ್ಲಿ ಹಾಕುವ ಮೊದಲು ಶೌಚ ಸ್ವಚ್ಛತೆ ಖಚಿತಪಡಿಸಿಕೊಳ್ಳಬೇಕು. ಏಕೆಂದರೆ ಯಾವುದೇ ಸೋಂಕು ಇದ್ದರೆ ಅದನ್ನು ಬಾಯಿಯಿಂದ ಹೀರಿಕೊಳ್ಳುವ ಸಾಧ್ಯತೆ ಇದೆ. ತಪ್ಪು ಸಮಯದಲ್ಲಿ ಅಥವಾ ಅಸೌಖ್ಯಕರ ಪರಿಸ್ಥಿತಿಯಲ್ಲಿ ನೆಕ್ಕಿದರೆ ಕೆಲವೊಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ದೇಹವನ್ನು ತಲುಪಿದರೆ ತೊಂದರೆ ಉಂಟಾಗಬಹುದು. ನಿಜ ಹೇಳಬೇಕೆಂದರೆ ಇದು ಮಾಡುವುದು ತಪ್ಪು ಎಂದು ನಿಶ್ಚಯವಾಗಿ ಹೇಳಲಾಗದು. ಆದರೆ ಇದು ಕೂಡ ಆಸೆ ಮತ್ತು ಉತ್ಸಾಹದ ವಿಷಯ. ಗಂಡಸರು ಬೇಡ ಎಂದರೂ ಕೆಲವೊಮ್ಮೆ ಇಚ್ಛೆ ಅಥವಾ ಆಸೆ ಮಿತಿಯಿಲ್ಲದೆ ಬಾಯಿ ಹಾಕುತ್ತಾರೆ. ಆದರೆ ನಿಮ್ಮ ಹೆಂಡತಿ ಅಥವಾ ಗೆಳತಿ ನಿಮ್ಮ ಒಬ್ಬಳಿಗೆ ಮೀಸಲಾಗಿದ್ದರೆ, ಅವಳ ಒಪ್ಪಿಗೆ ಇದ್ದರೆ ಮಾತ್ರ ಇದನ್ನು ಮಾಡುವುದು ಸೂಕ್ತ. ಇಲ್ಲಿ ಮುಖ್ಯ ವಿಷಯ ಎಂದರೆ ಕೆಲವರಿಗೆ ಇದು ಇಷ್ಟವಾಗುವುದಿಲ್ಲ. ಅವರ ಇಚ್ಛೆ, ಆಸೆ, ಅಸಹನೆಯೆಲ್ಲವೂ ಗೌರವಕ್ಕೆ ಪಾತ್ರ. ಕೆಲವೊಂದು ಹೆಂಗಸರಿಗೆ ಇದನ್ನು ಅನೇಕ ಮಂದಿ ಮಾಡಿದ್ದಾರೆ ಎಂಬ ಅನುಭವ ಇದ್ದರೆ ಅಂತಹ ಸಂದರ್ಭಗಳಲ್ಲಿ ಅವಳ ದೇಹದ ಮೇಲಿನ ಗೌರವ ಕಾಪಾಡಿ. ಯಾವ ಪರಿಸ್ಥಿತಿಯಲ್ಲಿಯೂ ಅವಳ ದೇಹವನ್ನು ಬಳಸಲು ಅವಳ ಒಪ್ಪಿಗೆ ಇಲ್ಲದೆ ಮುಂದಾಗಬೇಡಿ. ಒಟ್ಟಿನಲ್ಲಿ ಹೇಳಬೇಕಾದರೆ ಈ ವಿಷಯವನ್ನು ತಿಳಿದುಕೊಂಡು ಎಚ್ಚರಿಕೆಯಿಂದ, ಶ್ರದ್ಧೆಯಿಂದ ತಮ್ಮ ನಡುವಿನ ಪ್ರೀತಿಗೆ ಕೊರತೆಯಾಗದಂತೆ ನಡೆದುಕೊಳ್ಳಿದರೆ ಯಾವುದೇ ತೊಂದರೆಗಳಿಲ್ಲ. ನಮ್ಮ ಉದ್ದೇಶ ಏನೆಂದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಲಿ, ಸರಿಯಾದ ಮಾಹಿತಿ ನಿಮಗೆ ದೊರಕಲಿ ಅಷ್ಟೇ.